ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಮೇ 29ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಇವತ್ತು ಕೂಡ ಮಾರ್ಕೆಟ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ 22,700 ಲೆವೆಲಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 183 ಪಾಯಿಂಟ್ಗಳ ಕರೆಕ್ಷನ್ ಇವತ್ತು ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. ಹಾಗೆ ಸೆನ್ಸೆಕ್ಸ್ ಕೂಡ 667 ಪಾಯಿಂಟ್ಗಳಷ್ಟು ಇವತ್ತು ಕರೆಕ್ಟ್ ಆಗಿದೆ. ಬ್ಯಾಂಕ್ ನಿಫ್ಟಿಯ ಎಕ್ಸ್ಪೈರಿ ಇತ್ತು. ಎಕ್ಸ್ಪೈರಿ ದಿನ ಕೂಡ ವೊಲಟಾಲಿಟಿ ಇನ್ಕ್ರೀಸ್ ಆಗಿದೆ. 640 ಪಾಯಿಂಟ್ಗಳಷ್ಟು ಕರೆಕ್ಷನ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಮಾರ್ಕೆಟ್ನಲ್ಲಿ ಒಂದು ಪಾಸಿಟಿವ್ ಸೆಂಟಿಮೆಂಟ್ನ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ 23,000 ಲೆವೆಲ್ನಿಂದ ಮತ್ತೆ ಮಾರ್ಕೆಟ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ನಾಳೆ ನಿಫ್ಟಿಯ ಮಂತ್ಲಿ ಎಕ್ಸ್ಪೈರಿ ಇರುತ್ತೆ. ನೋಡಬೇಕಾಗುತ್ತೆ ನಾಳೆ ಏನಾದರೂ ಮಾರ್ಕೆಟ್ನಲ್ಲಿ ಬೌನ್ಸ್ ಬ್ಯಾಕ್ ಬರುತ್ತಾ ಅಂತ. ಹಾಗೆ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇಂಡಾಲ್ಕೋ ಇವತ್ತು ಟಾಪ್ ಗೇನರ್ ಆಗಿತ್ತು. 3.5% ಅಪ್ಸೈಡ್ ಇಂಡಾಲ್ಕೋನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇಂಡಾಲ್ಕೋ ಸಬ್ಸಿಡರಿ ಕಂಪನಿ ನೋವೆಲಿಸ್ ಯುಎಸ್ನಲ್ಲಿ ಐಪಿಒನ ತರ್ತಿದ್ದಾರೆ. ಐಪಿಒ ಪ್ರೈಸ್ ಬ್ಯಾಂಡ್ ಫಿಕ್ಸ್ ಆಗಿದೆ. ಆ ಒಂದು ರೀಸನ್ನಿಂದ ಇಂಡಾಲ್ಕೋ ಸ್ಟಾಕ್ ಪ್ರೈಸ್ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಕಾಣಿಸ್ತಿದೆ. ಪವರ್ ಗ್ರಿಡ್ ಇವತ್ತು 1.5% ಗೇನ್ ಆಯಿತು. ಡಿವಿಸ್ ಲ್ಯಾಬ್ನ ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಗ್ತಿದೆ. 1.5% ಅಪ್ಸೈಡ್ನೊಂದಿಗೆ ಡಿವಿಸ್ ಲ್ಯಾಬ್ ಕೂಡ ಕ್ಲೋಸ್ ಆಗಿದೆ. ನೆಸ್ಲೆ ಸನ್ಫಾರ್ಮಾ 1% ಗೇನ್ನೊಂದಿಗೆ ಇವತ್ತು ಕ್ಲೋಸ್ ಆಗಿದೆ. ನಿನ್ನೆ HDFC ಲೈಫ್ SBI ಲೈಫ್ನಲ್ಲಿ 2% ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಇವತ್ತು ಆಲ್ಮೋಸ್ಟ್ 3% ಕರೆಕ್ಷನ್ ಎರಡು ಸ್ಟಾಕ್ಗಳಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ICICI ಬ್ಯಾಂಕ್ ಇವತ್ತು 2.5% ಕರೆಕ್ಟ್ ಆಗಿದೆ. ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ವೀಕ್ನೆಸ್ ಇತ್ತು. ನಿಫ್ಟಿ ಬ್ಯಾಂಕ್ನ ಎಕ್ಸ್ಪೈರಿ ಇದ್ದಿದ್ದರಿಂದ ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಗ್ತಿದೆ. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್, ಟೆಕ್ ಮಹೀಂದ್ರ ಕೂಡ 2%ಗೂ ಹೆಚ್ಚಾಗಿ ಕರೆಕ್ಟ್ ಆಗಿದೆ. IT ಸೆಕ್ಟರ್ನ ಸ್ಟಾಕ್ಗಳು ಕೂಡ ಇವತ್ತು ಸ್ವಲ್ಪ ಕರೆಕ್ಟ್ ಆಗಿದೆ. ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ FIIಸ್ ಕಡೆಯಿಂದ ಮತ್ತೆ ಒಂದು ದೊಡ್ಡ ಅಮೌಂಟ್ನ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಗ್ತದೆ. 5,841 ಕೋಟಿ ಅಮೌಂಟ್ನ ಸೆಲ್ಲಿಂಗ್ FIIಸ್ ಕಡೆಯಿಂದ ಬಂದಿದೆ. ಈಗಲೂ ಕೂಡ FIIಸ್ ಇಂಡಿಯನ್ ಮಾರ್ಕೆಟ್ನಲ್ಲಿ ಬೈಯಿಂಗನ್ನು ಮಾಡ್ತಿಲ್ಲ. ಕಂಟಿನ್ಯೂಸ್ ಸೆಲ್ಲಿಂಗ್ ನಮಗೆ ನೋಡೋದಕ್ಕೆ ಸಿಗ್ತದೆ. DIIಸ್ ಕಡೆಯಿಂದ ಒಳ್ಳೆ ಒಂದು ಬೈಯಿಂಗ್ ಕಂಟಿನ್ಯೂ ಆಗ್ತಿದ್ದು 5,233 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ DIIಸ್ ಕಡೆಯಿಂದ ಬಂದಿದೆ. ಅದಾನಿ ಎಂಟರ್ಪ್ರೈಸಸ್ ಮತ್ತು ಅದಾನಿ ಗ್ರೀನ್ನಲ್ಲಿ ಗೌತಮ್ ಅದಾನಿಯವರು ತಮ್ಮ ಸ್ಟೇಕನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಮೇ ತಿಂಗಳಲ್ಲಿ ಗೌತಮ್ ಅದಾನಿಯವರು ಅದಾನಿ ಎಂಟರ್ಪ್ರೈಸಸ್ನ 72 ಲಕ್ಷ ಶೇರ್ಸ್ಗಳನ್ನು ಬೈ ಮಾಡಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಅದಾನಿ ಗ್ರೀನ್ನ 1,40 ಲಕ್ಷ ಶೇರ್ಸ್ಗಳನ್ನು ಬೈ ಮಾಡಿಕೊಂಡಿದ್ದಾರೆ. ಸೊ ಯೂಶಲಿ ಪ್ರಮೋಟರ್ಸ್ಗಳು ತಮ್ಮ ಕಂಪನಿಯ ಮೇಲೆ ಹೆಚ್ಚಿನ ಒಂದು ಭರವಸೆ ಇದ್ದಾಗ ಸ್ಟೇಕನ್ನು ಇನ್ಕ್ರೀಸ್ ಮಾಡ್ತಾರೆ. ಹಾಗೆ ಅದಾನಿ ಎಂಟರ್ಪ್ರೈಸಸ್ 16,600 ಕೋಟಿಯಷ್ಟು ಫಂಡ್ ರೈಸಿಂಗ್ನ ಪ್ಲಾನನ್ನು ಕೂಡ ಹೊಂದಿದ್ದಾರೆ. ಆ ಒಂದು ಪ್ಲಾನ್ಗೆ ಬೋರ್ಡ್ನ ಅಪ್ರೂವಲ್ ಕೂಡ ಸಿಕ್ಕಿದೆ. ಸೊ ಈಗ ಪ್ರಮೋಟರ್ ಕೂಡ ಸ್ಟೇಕನ್ನು ಇನ್ಕ್ರೀಸ್ ಮಾಡಿರೋದು ಅದಾನಿ ಎಂಟರ್ಪ್ರೈಸಸ್ ಅದಾನಿ ಗ್ರೀನ್ಗೆ ಪಾಸಿಟಿವ್ ಆಗಿರುತ್ತೆ. ITC ತಮ್ಮ ಹೋಟೆಲ್ ಬಿಸ್ನೆಸ್ ಅನ್ನು ಸೆಪರೇಟ್ ಮಾಡಬೇಕು ಅಂತ ಇದ್ದಾರೆ. ಅದಕ್ಕೆ CCIನ ಅಪ್ರೂವಲ್ ಸಿಕ್ಕಿದೆ. ಜೂನ್ 6ಕ್ಕೆ ಶೇರ್ ಹೋಲ್ಡರ್ಸ್ಗಳ ಮೀಟಿಂಗ್ ಇರುತ್ತೆ. ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಸಿಕ್ಕಿದ್ರೆ ಮುಂದಿನ 12ರಿಂದ 15 ತಿಂಗಳ ಒಳಗಾಗಿ ITC ತಮ್ಮ ಹೋಟೆಲ್ ಬಿಸ್ನೆಸ್ ಅನ್ನು ಸೆಪರೇಟ್ ಆಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಮಾಡ್ತಾರೆ. ಹಾಗೆ ಈ ಒಂದು ಡಿಮರ್ಜರ್ ಆಗಸ್ಟ್ 2023ರಲ್ಲಿ ಅನೌನ್ಸ್ ಆದಾಗ ಕೆಲವೊಂದಿಷ್ಟು ಶೇರ್ ಹೋಲ್ಡರ್ಸ್ಗಳು ಕನ್ಸರ್ನ್ ಅನ್ನು ವ್ಯಕ್ತಪಡಿಸಿದ್ರು. ಯಾಕೆಂದ್ರೆ ಕೇವಲ 60% ಸ್ಟೇಕನ್ನು ಮಾತ್ರ ITC ಹೋಟೆಲ್ ಶೇರ್ ಹೋಲ್ಡರ್ಸ್ಗಳಿಗೆ ಕ್ರೆಡಿಟ್ ಮಾಡ್ತಿದೆ. ಮಿಕ್ಕ 40% ITC ಬಳಿಯಲ್ಲೇ ಇರುತ್ತೆ. ಜೂನ್ 6ಕ್ಕೆ ಶೇರ್ ಹೋಲ್ಡರ್ಸ್ಗಳ ಮೀಟಿಂಗ್ನಲ್ಲಿ ಅಪ್ರೂವಲ್ ಸಿಗುತ್ತಾ ಅದನ್ನು ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಅಪ್ರೂವಲ್ ಸಿಕ್ಕಿದ್ರೆ ITC ಹೋಟೆಲ್ ಸಪ್ರೇಟ್ ಆಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಯಾರೆಲ್ಲ ITCಯ ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ತಿರ್ತಾರೆ ಅವ್ರಿಗೆ ITC ಹೋಟೆಲ್ನ ಶೇರ್ಸ್ಗಳು ಕ್ರೆಡಿಟ್ ಆಗುತ್ತೆ. ಬಟ್ ಈ ಒಂದು ಡಿಮರ್ಜರ್ಗೆ ತುಂಬಾ ಟೈಮ್ ಇದೆ. ಸೊ 1 ವರ್ಷಕ್ಕೂ ಹೆಚ್ಚಿನ ಟೈಮ್ ಬೇಕಾಗುತ್ತೆ. ಅದಾದಮೇಲೆ ರೆಕಾರ್ಡ್ ಡೇಟ್ ಸೆಟ್ ಆಗೋದು ಕಾಣಿಸುತ್ತೆ. ITC ಇವತ್ತು ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ITC ಹೋಟೆಲ್ ಬಿಸ್ನೆಸ್ನಲ್ಲಿ ರೆವೆನ್ಯೂ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಗ್ರೋ ಆಗಿತ್ತು. ಬಟ್ ಓವರ್ ಆಲ್ ITCಯ ಪ್ರಾಫಿಟ್ ನಮಗೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಫಾಲ್ ಆಗೋದು ಕಾಣಿಸಿತ್ತು. ಬಟ್ ಇವರ ಸಿಗರೆಟ್ ಬಿಸ್ನೆಸ್, FMCG ಬಿಸ್ನೆಸ್ ಹಾಗೆ ಹೋಟೆಲ್ ಬಿಸ್ನೆಸ್ ಚೆನ್ನಾಗಿ ಮಾಡ್ತಾ ಇದೆ. ಜಸ್ಟ್ ಪೇಪರ್ ಬೋರ್ಡ್ ಬಿಸ್ನೆಸ್ನಲ್ಲಿ ಸ್ವಲ್ಪ ಕನ್ಸರ್ನ್ಸ್ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆ ಬ್ರೋಕರೇಜ್ಗಳು ಇನ್ನೂ ಕೂಡ ಬುಲಿಶ್ ಆಗಿ ಇದ್ದಾರೆ. ₹500ವರೆಗೂ ಟಾರ್ಗೆಟ್ಸ್ ITCನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಎಂಟಾರ್ ಟೆಕ್ನಾಲಜೀಸ್ನಲ್ಲಿ ಇವತ್ತು 10% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಕಂಪನಿ ತಮ್ಮ Q4 ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಬೆಳಗಿನ ಸೆಷನಲ್ಲಿ 16% ಕರೆಕ್ಷನ್ ಎಂಟಾರಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಸ್ಟಾಕ್ ರಿಕವರ್ ಆಗಿದೆ. ಇಯರ್ ಆನ್ ಇಯರ್ ಇವರ ಪ್ರಾಫಿಟ್ 53% ಫಾಲ್ ಆಗಿದೆ. ಬಟ್ ರೆವೆನ್ಯೂ 20% ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಆಪರೇಟಿಂಗ್ ಪ್ರಾಫಿಟ್ಸ್ ಕೂಡ ಫಾಲ್ ಆಗಿದೆ. ಆದರೆ ಮೋತಿಲಾಲ್ ಒಸ್ವಾಲ್ ಈ ಒಂದು ಸ್ಟಾಕನ್ನು ಕವರ್ ಮಾಡಿ ಬೈ ರೆಕಮೆಂಡೇಶನ್ ಅನ್ನು ಕೊಡ್ತಾ ಇದ್ದಾರೆ. ಎಂಟಾರ್ ಟೆಕ್ನಾಲಜೀಸ್ ಡಿಫೆನ್ಸ್ ಸೆಕ್ಟರ್ನಲ್ಲಿ ಕೆಲಸ ಮಾಡುವಂಥ ಕಂಪನಿ ಆಗಿರುತ್ತೆ. 2,500ರ ಹೈಯನ್ನು ಎಂಟಾರ್ ಟೆಕ್ನಾಲಜೀಸ್ ಟಚ್ ಮಾಡಿತ್ತು. ಆ ಒಂದು ಲೆವೆಲ್ನಿಂದ ಈಗ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಒಳ್ಳೆ ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ ಅನ್ನು ಕಂಪನಿ ಹೊಂದಿದ್ದಾರೆ. ಇವರ ರೆವೆನ್ಯೂ ಇಯರ್ ಆನ್ ಇಯರ್ 39% CAGRನೊಂದಿಗೆ ಗ್ರೋ ಆಗುತ್ತೆ. ಹಾಗೆಯೇ ಆರ್ಡರ್ ಬುಕ್ನಲ್ಲಿ ಕೂಡ 38% CAGRನಲ್ಲಿ ಗ್ರೋತ್ ಬರುತ್ತೆ ಅಂತ ಮೋತಿಲಾಲ್ ಒಸ್ವಾಲ್ ಬೈ ರೆಕಮೆಂಡೇಶನ್ ಅನ್ನು ಕೊಟ್ಟಿದ್ದಾರೆ.
IRCTC ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 4% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಎಕ್ಸ್ಪೆಕ್ಟೇಷನ್ನ ಪ್ರಕಾರ IRCTCಯ ರಿಸಲ್ಟ್ ನೋಡೋದಕ್ಕೆ ಸಿಗಲಿಲ್ಲ. ಆ ಒಂದು ರೀಸನ್ನಿಂದ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಈ ಒಂದು ರಿಸಲ್ಟ್ನ ನಂತರ ಪ್ರಭುದಾಸ್ ಲೀಲಾಧರ್ ಹೋಲ್ಡ್ ರೆಕಮೆಂಡೇಶನ್ ಅನ್ನು ಕೊಡ್ತಾ ಇದ್ದಾರೆ. 284 ಕೋಟಿ ಪ್ರಾಫಿಟ್ಸ್ ಅನ್ನು IRCTC ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಆಪರೇಟಿಂಗ್ ಪ್ರಾಫಿಟ್ಸ್ 3.4% ಇಯರ್ ಆನ್ ಇಯರ್ ಗ್ರೋ ಆಗಿದೆ. IRCTCಯ ಡೀಟೇಲ್ ರಿಸಲ್ಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ 1155 ಕೋಟಿ ರೆವೆನ್ಯೂ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಲಾಸ್ಟ್ ಕ್ವಾರ್ಟರ್ಗೆ ಕಂಪೇರ್ ಮಾಡಿದಾಗ ರೆವೆನ್ಯೂ ಫ್ಲಾಟ್ ಆಗಿದೆ. ಹಾಗೆ 2023ಕ್ಕೆ ಕಂಪೇರ್ ಮಾಡಿದಾಗ ರೆವೆನ್ಯೂ ಇನ್ಕ್ರೀಸ್ ಆಗಿದೆ. 284 ಕೋಟಿ ಪ್ರಾಫಿಟ್ಸ್ ಅನ್ನು ಈ ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ 300 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಹಾಗೆ 2023ರ ಮಾರ್ಚ್ ಕ್ವಾರ್ಟರ್ನಲ್ಲಿ 280 ಕೋಟಿಯಷ್ಟು ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಆಪರೇಟಿಂಗ್ ಪ್ರಾಫಿಟ್ ಕೂಡ ನಮಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಫಾಲ್ ಆಗ್ತಿರೋದು ಕಾಣಿಸ್ತಿದೆ. ಇಯರ್ ಆನ್ ಇಯರ್ ಆಪರೇಟಿಂಗ್ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗಿದೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಎಲ್ಲೋ ವೀಕ್ ಆಗಿದೆ. ಹಾಗೆ ಬ್ರೋಕರೇಜ್ಗಳ ಎಕ್ಸ್ಪೆಕ್ಟೇಷನ್ ಏನಿತ್ತು ಆ ಒಂದು ರೀತಿಯಲ್ಲಿ ರಿಸಲ್ಟ್ ಬಂದಿಲ್ಲ. ಸೊ ಅದೇ ಒಂದು ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಆಫೀಸ್ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸಾಕಷ್ಟು ಫಾಲ್ ಆಗಿದೆ. ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇದ್ದಿದ್ದರಿಂದ 86 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಈಗಲೂ ಕೂಡ 22% ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆಫೀಸ್ ನಾಳೆ ಮೇ 30ಕ್ಕೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತದೆ. ನಾಳೆ ಕೂಡ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇದ್ರೆ ಆಫೀಸ್ನ ಲಿಸ್ಟಿಂಗ್ ಇನ್ಗಳು ಇನ್ನಷ್ಟು ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ. CLSA 54 ಕೀ ಸ್ಟಾಕ್ಗಳನ್ನು ಐಡೆಂಟಿಫೈ ಮಾಡಿದ್ದಾರೆ. ಅಕಸ್ಮಾತ್ ಮತ್ತೆ ಬಿಜೆಪಿ ಪವರ್ಗೆ ಬಂದರೆ ಈ 54 ಸ್ಟಾಕ್ಗಳು ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೊಡಬಹುದು ಅಂತ CLSA ಕೆಲವೊಂದಿಷ್ಟು ಸ್ಟಾಕ್ಗಳನ್ನು ಐಡೆಂಟಿಫೈ ಮಾಡಿದ್ದಾರೆ. ಇದರಲ್ಲಿ ನಮಗೆ ಹೆಚ್ಚಾಗಿ PSU ಸೆಕ್ಟರ್ನ ಸ್ಟಾಕ್ಗಳೇ ನೋಡೋದಕ್ಕೆ ಸಿಗ್ತದೆ. NTPC, NHPC, PFC, ONGC ಈ ರೀತಿಯ ಸ್ಟಾಕ್ಗಳನ್ನು CLSA ಐಡೆಂಟಿಫೈ ಮಾಡಿದ್ದಾರೆ. ಜೂನ್ ಮತ್ತು ಜುಲೈ ತಿಂಗಳಲ್ಲಿ PSU ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಒಳ್ಳೆಯ ಒಂದು ರ್ಯಾಲಿ ನೋಡೋದಕ್ಕೆ ಸಿಗ್ಬೋದು. ಸೊ ಜುಲೈನಲ್ಲಿ ಮತ್ತೆ ಒಂದು ಫುಲ್ ಫ್ಲೆಜ್ಡ್ ಬಜೆಟ್ ಇರುತ್ತೆ. ಅಲ್ಲಿವರೆಗೂ PSU ಸೆಕ್ಟರ್ನ ಸ್ಟಾಕ್ಗಳು ಒಳ್ಳೆಯ ಒಂದು ಗೇನ್ಸ್ ಅನ್ನು ಕೊಡಬಹುದು ಅನ್ನೋದು CLSA ವ್ಯೂ ಆಗಿದೆ. ಹಾಗೆ ಅವರು L&T, ಮಹಾನಗರ್ ಗ್ಯಾಸ್ ಮತ್ತು IGL ಅನ್ನು ಕೂಡ ಪ್ರಿಫರ್ಡ್ ಸ್ಟಾಕ್ ಆಗಿ ಕನ್ಸಿಡರ್ ಮಾಡಿದ್ದಾರೆ. ಹಾಗೆ 2025ರ ಫಿನಾನ್ಷಿಯಲ್ ಇಯರ್ನ ಸೆಕೆಂಡ್ ಹಾಫ್ನಲ್ಲಿ ಸೆಪ್ಟೆಂಬರ್ 2024ರಿಂದ ಪ್ರೈವೇಟ್ ಸೆಕ್ಟರ್ನ ಬ್ಯಾಂಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಅಂತ CLSA ಐಡೆಂಟಿಫೈ ಮಾಡಿದ್ದಾರೆ. HDFC ಬ್ಯಾಂಕ್, ICICI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಇಂಡಸ್ಇಂಡ್ ಬ್ಯಾಂಕ್ ಅಟ್ರಾಕ್ಟಿವ್ ವ್ಯಾಲ್ಯೂಷನಲ್ಲಿ ಅವೈಲೇಬಲ್ ಇದೆ. ಈ ಸ್ಟಾಕ್ಗಳನ್ನು ಕೂಡ ಪೋರ್ಟ್ಫೋಲಿಯೋಗೆ ಆ್ಯಡ್ ಮಾಡ್ಕೋಬೋದು ಅಂತ CLSA ಹೇಳಿದ್ದಾರೆ. ಇದರ ಜೊತೆಯಲ್ಲಿ ಅಶೋಕ್ ಲೇಲ್ಯಾಂಡ್, ಅಲ್ಟ್ರಾಟೆಕ್ ಸಿಮೆಂಟ್, L&T ಹಾಗೆ ಬಜಾಜ್ ಫಿನಾನ್ಸ್ ಅನ್ನು ಕೂಡ CLSA ಪಿಕ್ ಮಾಡಿದ್ದಾರೆ. ಮ್ಯಾಕ್ಸ್ ಫಿನಾನ್ಷಿಯಲ್ಸ್, ಝೊಮ್ಯಾಟೊ, ಡಿಮಾರ್ಟ್ ಕೂಡ ಇವರ ಲಿಸ್ಟ್ನಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಟೆಲಿಕಾಂ ಸೆಕ್ಟರ್ನಿಂದ ಭಾರತಿ ಏರ್ಟೆಲ್, ಇಂಡಸ್ ಟವರ್ ಮತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ಇವರ ಟಾಪ್ ಪಿಕ್ ಆಗಿರುತ್ತೆ. ಈ ರೀತಿಯಲ್ಲಿ CLSA ಕೆಲವೊಂದಿಷ್ಟು ಸ್ಟಾಕ್ಗಳನ್ನು ಐಡೆಂಟಿಫೈ ಮಾಡಿದ್ದಾರೆ. ಪೇಟಿಎಂ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು ಅಪ್ಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ತು. 5% ಅಪ್ಪರ್ ಸರ್ಕ್ಯೂಟ್ನಲ್ಲಿ ಪೇಟಿಎಂ ಲಾಕ್ ಆಗಿತ್ತು. ಇದಕ್ಕೆ ರೀಸನ್ ಗೌತಮ್ ಅದಾನಿಯವರು ಪೇಟಿಎಂನಲ್ಲಿ ಸ್ಟೇಕನ್ನು ಬೈ ಮಾಡ್ತಾರೆ ಅನ್ನುವಂಥ ಒಂದು ನ್ಯೂಸ್ ಆಗಿತ್ತು. ಬಟ್ ಇದಕ್ಕೆ ಪೇಟಿಎಂ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಅದಾನಿ ಗ್ರೂಪ್ ಅಥವಾ ಗೌತಮ್ ಅದಾನಿಯವರು ಯಾವುದೇ ರೀತಿಯಲ್ಲಿ ಪೇಟಿಎಂನಲ್ಲಿ ಸ್ಟೇಕನ್ನು ಬೈ ಮಾಡ್ತಿಲ್ಲ. ಇದು ಜಸ್ಟ್ ಒಂದು ಸ್ಪೆಕ್ಯುಲೇಷನ್ ಆಗಿರುತ್ತೆ ಅಂತ ಅವರು ಎಕ್ಸ್ಚೇಂಜಸ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಟೈಮ್ಸ್ ಆಫ್ ಇಂಡಿಯಾ ಈ ಒಂದು ರಿಪೋರ್ಟ್ ಅನ್ನ ಮಾಡಿದ್ರು. ಪೇಟಿಎಂನ CEO ಅದಾನಿಯವ್ರನ್ನ ಮೀಟ್ ಆಗಿದ್ರು. ಆದ್ರಿಂದ ಪೇಟಿಎಂನಲ್ಲಿ ಅದಾನಿಯವರು ಸ್ಟೇಕ್ ಅನ್ನ ಬೈ ಮಾಡ್ತಾರೆ ಅನ್ನುವಂಥ ರಿಪೋರ್ಟ್ ಅನ್ನ ಟೈಮ್ಸ್ ಆಫ್ ಇಂಡಿಯಾ ಕೊಟ್ಟಿದ್ರು. ಬಟ್ ಅದಕ್ಕೆ ಪೇಟಿಎಂ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ಸೊ ಕ್ಲಾರಿಫಿಕೇಶನ್ಸ್ ಬಂದರೂ ಕೂಡ ಅಪ್ಪರ್ ಸರ್ಕ್ಯೂಟ್ ಬ್ರೇಕ್ ಆಗಿಲ್ಲ. ಸ್ಟಾಕ್ ಅಪ್ಪರ್ ಸರ್ಕ್ಯೂಟ್ನಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬಟ್ ಪೇಟಿಎಂ ಈ ಒಂದು ಕ್ವಾರ್ಟರ್ನಲ್ಲಿ ಹೆಚ್ಚಿನ ಒಂದು ಲಾಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಅದರ ಒಂದು ಎಫೆಕ್ಟ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಗ್ತಿಲ್ಲ. ಅದಾನಿ ಗ್ರೂಪ್ ಪೇಮೆಂಟ್ ಬಿಸ್ನೆಸ್ ಒಂದೇ ಅಲ್ಲದೆ ಇ-ಕಾಮರ್ಸ್, ONDC, UPI ಸೆಗ್ಮೆಂಟ್ಗೆ ಕೂಡ ಎಂಟ್ರಿಯನ್ನು ತಗೋಬೇಕು ಅಂತ ಇದ್ದಾರೆ. ಪೇಮೆಂಟ್ ಸೆಗ್ಮೆಂಟ್ನಲ್ಲಿ ಪೇಟಿಎಂನೊಂದಿಗೆ ಪಾರ್ಟ್ನರ್ಶಿಪ್ ಆಗ್ಬೋದು ಅನ್ನುವಂಥ ಒಂದು ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿತ್ತು. ಅದಕ್ಕೆ ರೀಸನ್ ಪೇಟಿಎಂನ CEO ಅದಾನಿಯವ್ರನ್ನ ಮೀಟ್ ಮಾಡಿದ್ದು. ಬಟ್ ಅದನ್ನು ಪೇಟಿಎಂ ಆಲ್ರೆಡಿ ರಿಜೆಕ್ಟ್ ಮಾಡಿದ್ದಾರೆ. ಸೊ ಈಗ ಅದಾನಿ ಗ್ರೂಪ್ ಬೇರೆ ಮಾರ್ಗವನ್ನು ಕೂಡ ಹುಡುಕ್ತಾ ಇರ್ತಾರೆ. ಇ-ಕಾಮರ್ಸ್ ಸೆಗ್ಮೆಂಟ್ನಲ್ಲಿ ಆಲ್ರೆಡಿ ರಿಲಯನ್ಸ್ ಕೆಲಸವನ್ನು ಮಾಡ್ತಿದೆ. ರಿಲಯನ್ಸ್ ರಿಟೇಲ್ನ ಬಿಸ್ನೆಸ್ ಕೂಡ ಚೆನ್ನಾಗಿ ಆಗ್ತಿದೆ. ಆದ್ದರಿಂದ ಅದಾನಿ ಗ್ರೂಪ್ ತಮ್ಮ ಎಕ್ಸಿಸ್ಟಿಂಗ್ ಬಿಸ್ನೆಸ್ಸನ್ನು ಬಿಟ್ಟು ಬೇರೆ ಯಾವೆಲ್ಲ ಸೆಗ್ಮೆಂಟ್ಗಳಲ್ಲಿ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡ್ಬೋದು, ತಮ್ಮ ಒಂದು ಬಿಸ್ನೆಸ್ ಪೋರ್ಟ್ಫೋಲಿಯೋನ ಡೈವರ್ಸಿಫೈ ಮಾಡ್ಬೋದು, ಅದರ ಬಗ್ಗೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆಲ್ರೆಡಿ ಅದಾನಿ ಗ್ರೂಪ್ನ ಬಳಿಯಲ್ಲಿ ಕಸ್ಟಮರ್ ಬೇಸ್ ಇದೆ. ಇವರು ಗ್ಯಾಸ್ ಸಪ್ಲೈ ಮಾಡುವಂಥ ಕಸ್ಟಮರ್ಸ್ಗಳು, ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡುವಂಥ ಕಸ್ಟಮರ್ಸ್ಗಳನ್ನೇ ಇ-ಕಾಮರ್ಸ್ ಪೇಮೆಂಟ್ ಬಿಸ್ನೆಸ್ಗೆ ಕಸ್ಟಮರ್ ಆಗಿ ಇಂಟ್ರೊಡ್ಯೂಸ್ ಮಾಡ್ಬೋದಾಗುತ್ತೆ. ಅದಾದಮೇಲೆ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡುವಂಥ ಪ್ಲಾನ್ಸನ್ನು ಅದಾನಿ ಗ್ರೂಪ್ ಹೊಂದಿದ್ದಾರೆ. ಸೊ ರಿಲಯನ್ಸ್ ಕೂಡ ತಮ್ಮ ಫಿನಾನ್ಸ್ ಬಿಸ್ನೆಸ್ಸನ್ನು ಸಪ್ರೇಟಾಗಿ ರೀಸೆಂಟಾಗಿ ಲಿಸ್ಟ್ ಮಾಡಿದ್ರು. ಜಿಯೋ ಫಿನಾನ್ಸ್ ಮಾರ್ಕೆಟ್ನಲ್ಲಿ ರೀಸೆಂಟಾಗಿ ಲಿಸ್ಟ್ ಆಗಿ ಒಳ್ಳೆಯ ಒಂದು ಪರ್ಫಾರ್ಮೆನ್ಸನ್ನು ಕೂಡ ಕೊಡ್ತಿದೆ. ಅದೇ ರೀತಿಯಲ್ಲಿ ಅದಾನಿ ಗ್ರೂಪ್ ಕೂಡ ಬೇರೆ ಬೇರೆ ಬಿಸ್ನೆಸ್ ಸೆಗ್ಮೆಂಟ್ಗಳಿಗೆ ಎಂಟ್ರಿಯನ್ನು ಕೊಡಬೇಕು ಅಂತ ಇದ್ದಾರೆ.
ಇನ್ನೊಂದು ಡಿಫೆನ್ಸ್ ಸೆಕ್ಟರ್ನ ಕಂಪನಿ ಶಿಪ್ ಬಿಲ್ಡರ್ ಕಂಪನಿ ಮ್ಯಾಸ್ಗಾನ್ ಡಾಕ್ ಇವತ್ತು 11% ಜಂಪ್ ಆಗಿದೆ. ಒಳ್ಳೆ ಒಂದು ರಿಸಲ್ಟನ್ನು ಕಂಪನಿ ಡಿಕ್ಲೇರ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಇವರ ಪ್ರಾಫಿಟ್ ಆಲ್ಮೋಸ್ಟ್ ಡಬಲ್ ಆಗಿದೆ. 663 ಕೋಟಿ ಪ್ರಾಫಿಟ್ಸನ್ನು ಮ್ಯಾಸ್ಗಾನ್ ಡಾಕ್ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ರೆವೆನ್ಯೂನಲ್ಲಿ ಕೂಡ ಒಳ್ಳೆ ಒಂದು ಜಂಪ್ ನಮಗೆ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಗ್ತದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ಕಳೆದ ಕ್ವಾರ್ಟರ್ನಲ್ಲಿ 592 ಕೋಟಿ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದ್ರು. ಈ ಕ್ವಾರ್ಟರ್ನಲ್ಲಿ 663 ಕೋಟಿ ಪ್ರಾಫಿಟ್ಸ್ ಡಿಕ್ಲೇರ್ ಆಗಿದೆ. ಹಾಗೆ ಮ್ಯಾಸ್ಗಾನ್ ಡಾಕ್ ಕೂಡ ಒಳ್ಳೆ ಒಂದು ಆರ್ಡರ್ ಬುಕ್ ಅನ್ನು ಹೊಂದಿದ್ದಾರೆ. ಮ್ಯಾಸ್ಗಾನ್ ಡಾಕ್ನ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಜಂಪ್ ಇದ್ದಿದ್ದರಿಂದ ಕೊಚಿನ್ ಶಿಪ್ ಯಾರ್ಡ್ ಕೂಡ ಇವತ್ತು 6% ಜಂಪ್ ಆಗಿದೆ. ಸೊ ಶಿಪ್ ಬಿಲ್ಡಿಂಗ್ ಕಂಪನಿಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ರ್ಯಾಲಿ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ನಿನ್ನೆ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ವೀಕ್ನೆಸ್ ಇತ್ತು, ಮತ್ತೆ ಇವತ್ತು ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳು ಗೇನ್ ಆಗಿದೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.